ಹಾಯ್ ಫ್ರೆಂಡ್ಸ್, ನಾನಿವತ್ತು ದುನಿಯಾ ವಿಜಯ್ ಅವ್ರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ದುನಿಯಾ ವಿಜಯ್ ಅವರ ನಿಜವಾದ ಹೆಸರು BR ವಿಜಯ್ ಕುಮಾರ್ ಅಂತ. ಹೀಗೆ ಇವ್ರಿಗೆ ಬ್ಲ್ಯಾಕ್ ಕೋಬ್ರಾ ಹಾಗೆ ಕರಿಚಿರತೆ ಅನ್ನೋ ಒಂದು ಟೈಟಲ್ ಕೂಡ ಇದೆ. ಇವರು ಹುಟ್ಟಿರುವಂಥದ್ದು 20 ಜನವರಿ 1974ರಲ್ಲಿ. ಅದು ಕೂಡ ಆನೇಕಲ್, ಬೆಂಗಳೂರಲ್ಲಿ ಇವರು ಹುಟ್ಟಿರುವಂಥದ್ದು. ಆ್ಯಕ್ಟರ್, ಡೈರೆಕ್ಟರ್, ಪ್ರೊಡ್ಯೂಸರ್ ಆಗಿ ಇವರು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ. ಹಾಗೆ ಇವರ ತಂದೆ ಹೆಸರು ಬಂದು ರುದ್ರಪ್ಪ, ತಾಯಿ ಹೆಸರು ಬಂದು ನಾರಾಯಣಮ್ಮ ಅಂತ. ಇವರ ಹೈಟ್ ಬಂದು 5.4. ಹಾಗೆಯೇ ಇವ್ರಿಗೆ ಸ್ಯಾಂಡಲ್ವುಡ್ನ ಬ್ಲ್ಯಾಕ್ ಕೋಬ್ರಾ ಅಂತ ಕೂಡ ಒಂದು ಹೆಸರಿದೆ. ಹಾಗೆಯೇ ಇವರು ಕನ್ನಡದಲ್ಲಿ ತುಂಬಾ ಒಳ್ಳೆ ಆ್ಯಕ್ಟರ್ ಅಂತಲೇ ಹೇಳ್ಬೋದು. ಕನ್ನಡದ ತುಂಬ ಮೂವಿಗಳಲ್ಲಿ ಇವರು ನಟಿಸಿದ್ದಾರೆ. ಹಾಗೆಯೇ ಇವರು ಮಾಡಿರೋಂತಹ ಮೂವಿಗಳಲ್ಲಿ ತುಂಬಾ ಫೇಮಸ್ ಆದಂತಹ ಮೂವಿ ಬಂದು ಸಲಗ, ದುನಿಯಾ, ಹಾಗೆ ಭೀಮಾ. ಈಗ ಒಂದು ಲ್ಯಾಂಡ್ ಮಾರ್ಕ್ ಅನ್ನೋ ಒಂದು ಮೂವಿಲಿ ಕೂಡ ಇವರು ಆ್ಯಕ್ಟ್ ಮಾಡಿ ಸೈ ಅನ್ನಿಸ್ಕೊಂಡಿದ್ದಾರೆ ನಮ್ಮ ದುನಿಯಾ ವಿಜಯ್ ಅವರು. ದುನಿಯಾ ವಿಜಯ್ ಅವರು ಕನ್ನಡ ಇಂಡಸ್ಟ್ರಿಗೆ ಬಂದಾಗ ಎಲ್ಲರೂ ಆಡ್ಕೊಂಡಿದ್ದೇ ಜಾಸ್ತಿ. ಇದೇನು ಕವ್ರೆ, ಹೀರೋ ಹೇಗಾಗ್ತಾರೆ ಇವರು ಅಂತ ಎಲ್ಲನೂ ಕಿಂಡಲ್ ಮಾಡಿದರು. ಅದನ್ನು ಸುಳ್ಳು ಮಾಡಿದರು ಅಂತಲೇ ಹೇಳ್ಬೋದು. ದುನಿಯಾ ಮೂಲಕ ಇವರು 2007ರಲ್ಲಿ ಕನ್ನಡ ಇಂಡಸ್ಟ್ರಿಗೆ ಕಾಲಿಡ್ತಾರೆ. ದುನಿಯಾ ಮೂವಿನೇ ಫುಲ್ ಸಕ್ಸಸ್ ಕೊಡ್ತು ಅಂತಲೇ ಹೇಳ್ಬೋದು. ಈ ಮೂವಿ ಅಂತೂ ಬ್ಲಾಕ್ ಬಾಸ್ಟರ್ ಹಿಟ್ ಆಯಿತು. ಇದೊಂದು ಸಣ್ಣ ಲವ್ ಸ್ಟೋರಿ ಆಗಿದ್ರೂ ಕೂಡ ಅದ್ರ ಜೊತೆಗೆ ರೌಡಿಸಮ್ ಇರೋದ್ರಿಂದ ಹೈಲೈಟ್ ಆಯಿತು ಅಂತಲೇ ಹೇಳ್ಬೋದು ಈ ಒಂದು ಮೂವಿ. ಆನಂತರ ಬಂದಂತಹ ಚಂಡ ಮೂವಿ ಕೂಡ ಅಷ್ಟೇ ತುಂಬ ಒಳ್ಳೆ ಸಕ್ಸಸ್ನ ತಂದುಕೊಡ್ತು ನಮ್ಮ ದುನಿಯಾ ವಿಜಯ್ ಅವ್ರಿಗೆ. ದುನಿಯಾ ವಿಜಯ್ ಅವರ ನೆಕ್ಸ್ಟು ಮೂವಿ ನೋಡೋದಾದರೆ ತಾಕತ್ ಅನ್ನೋ ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಅದು ಕೂಡ ಶುಭ ಪುಂಜ ಅವ್ರ ಜೊತೆಲೇ ಆಗಿತ್ತು. ಇದು ಕೂಡ ತುಂಬ ಚೆನ್ನಾಗಿ ಮೂಡಿ ಬಂತು ಅಂತಲೇ ಹೇಳ್ಬೋದು ಈ ಮೂವಿ ಕೂಡ. ಹಾಗೆ ಕಂಠೀರವ ಮೂವಿ ಕೂಡ ಸಕ್ಸಸ್ ತಂದುಕೊಡ್ತು. ಹಾಗೆಯೇ ಸ್ಲಂಬಾಲ, ತುಂಬ ಜಾಸ್ತಿ ಮೂವಿಗಳನ್ನ ಇವರು ಶುಭ ಪುಂಜ ಅವ್ರ ಜೊತೆ ಇವರು ಆ್ಯಕ್ಟ್ ಮಾಡಿದರು. ಹಾಗೆ ಸಿಂಹಾದ್ರಿ ಮೂವಿಲಿ ಕೂಡ ಇವರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಹಾಗೆ ಸೈ ಅನ್ನಿಸ್ಕೊಂಡ್ರು. ರಜನಿಕಾಂತ ಅನ್ನೋ ಮೂವಿಲಿ ಅಮೃತಾ ರೈ ಅವರ ಆಪೋಸಿಟ್ ಕ್ಯಾರೆಕ್ಟರ್ ಆಗಿ ಇವರು ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ಕನಕ ಮೂವಿಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ, ತುಂಬ ಒಳ್ಳೆ ಸಕ್ಸಸ್ ತಂದುಕೊಡ್ತು. ಹಾಗೆ ಮಾಸ್ತಿಗುಡಿ, ಜಾರಸಂದ ಇದು ಕೂಡ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಈ ಒಂದು ಮೂವಿ ಕೂಡ. ಹಾಗೆ ಸಲಗ ಅನ್ನೋ ಮೂವಿ ಬ್ಲಾಕ್ ಬಾಸ್ಟರ್ ಹಿಟ್ ಆಯಿತು. ದುನಿಯಾ ನಂತರ ಒಳ್ಳೆ ಸಕ್ಸಸ್ ಮೂವಿ ಅಂತ ಅನ್ನೋದ್ರೆ ಅದು ಸಲಗ. ಹಾಗೆ ಭೀಮಾ ಕೂಡ ತುಂಬಾ ಹಿಟ್ ಆದಂತಹ ಮೂವಿ. ಜಾನಿ ಜಾನಿ ಎಸ್ ಪಾಪ, ಅದು ರಚಿತಾ ರಾಮ್ ಅವ್ರ ಜೊತೆ ಆ್ಯಕ್ಟ್ ಮಾಡ್ತಾರೆ. ಈ ಮೂವಿನೂ ಸೂಪರ್ ಡೂಪರ್ ಹಿಟ್ ಆಯಿತು. ಹಾಗೆಯೇ ಲ್ಯಾಂಡ್ ಮಾರ್ಕ್ ಈಗ ತಾನೇ ತೆರೆ ಕಂಡಂತಹ ಮೂವಿ. ಇದು ಕೂಡ ತುಂಬ ಚೆನ್ನಾಗಿ ಓಡ್ತು ಅಂತಲೇ ಹೇಳ್ಬೋದು. ಈ ಮೂವಿಲಿ ಅವರ ಮಗಳು ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಹಾಗೆ ಈ ಮೂವಿನ ಇವರೇ ಪ್ರೊಡ್ಯೂಸ್ ಮಾಡಿದರು ಅಂತಲೇ ಹೇಳ್ಬೋದು. ದುನಿಯಾ ವಿಜಯ್ ಅವರೇ ಪ್ರೊಡ್ಯೂಸ್ ಮಾಡಿದಂತಹ ಮೂವಿ ಇದು. ಹಾಗೆ ಇವರು ಮದುವೆ ಆಗಿದ್ದು ಬಂದು 1998ರಲ್ಲಿ ಇವರು ಮದುವೆ ಆಗ್ತಾರೆ. ಅದು ರಾಗರತ್ನ ಅವ್ರನ್ನ ಮದುವೆ ಆಗ್ತಾರೆ. ಇವ್ರಿಗೆ ಮುದ್ದಾದ 3 ಮಕ್ಕಳು ಕೂಡ ಇದ್ದಾರೆ, ಮೋನಿಶಾ, ಮೋನಿಕಾ, ಹಾಗೆ ಮಗನ ಹೆಸರು ಬಂದು ಸಾಮ್ರಾಟ್ ಅಂತ. ಹೀಗೆ 3 ಜನ ಮಕ್ಕಳು ಕೂಡ ಇದ್ದಾರೆ. ಹಾಗೆಯೇ ಕೀರ್ತಿ ಅವ್ರನ್ನ ಕೂಡ ಮದುವೆ ಆಗ್ತಾರೆ. ಅದು 2013ರಲ್ಲಿ ಆಗಿರುತ್ತೆ. ಇವ್ರಿಗೆ ಒಬ್ಬಳು ಮಗಳು ಕೂಡ ಇದ್ದಾರೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಕೀರ್ತಿ ಅವ್ರ ಜೊತೆಲೇ ಇರೋವಂಥದ್ದು ದುನಿಯಾ ವಿಜಯ್ ಅವರು. ಮೊದಲ ಹೆಂಡತಿಗೆ ಡೈವರ್ಸ್ ಕೊಟ್ಟ ನಂತರ ಕೀರ್ತಿ ಅವ್ರನ್ನ ಮದುವೆ ಆಗ್ತಾರೆ. ಹಾಗೆಯೇ ನೆಕ್ಸ್ಟು ನೋಡೋದಾದರೆ ಇವರು ತುಂಬ ಅವಾರ್ಡ್ಗಳು ಕೂಡ ತೊಗೊಂಡಿದ್ದಾರೆ ದುನಿಯಾ ವಿಜಯ್ ಅವರು. ದುನಿಯಾ ಮೂವಿಗೆ ಇವ್ರಿಗೆ ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ಕೂಡ ಬಂದಿದೆ. ಅದು ಕೂಡ ಕನ್ನಡ ಸ್ಟೇಟ್ ಅವಾರ್ಡ್ ಆಗಿತ್ತು. ಹಾಗೆಯೇ ಫಿಲಮ್ಫೇರ್ ಅವಾರ್ಡ್ ಕೂಡ ಸಿಕ್ಕಿದೆ ದುನಿಯಾ ಮೂವಿಗೇ. ಅದು 2007ರಲ್ಲಿ ಸಿಕ್ತು ಇವ್ರಿಗೆ. ಸೈಮಾ ಅವಾರ್ಡ್ ಕೂಡ ಸಿಕ್ಕಿದೆ, ಬೆಸ್ಟ್ ಆ್ಯಕ್ಟರ್ ಅವಾರ್ಡ್. ಅದು ನೆಗೆಟಿವ್ ರೋಲ್ ಮಾಡಿರ್ತಾರೆ, ಅದು ತೆಲುಗು ಮೂವಿ ಆಗಿರುತ್ತೆ. ಮೀರಾ ಸಿಂಹ ರೆಡ್ಡಿ ಅನ್ನೋ ಒಂದು ಮೂವಿಲಿ ಇವ್ರು ಆ್ಯಕ್ಟ್ ಮಾಡಿರ್ತಾರೆ. ಅದು 2023ರಲ್ಲಿ. ಈ ಒಂದು ಮೂವಿಗೆ ಇವ್ರಿಗೆ ಬೆಸ್ಟ್ ವಿಲನ್ ಅವಾರ್ಡ್ ಕೂಡ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಇದಿಷ್ಟು ದುನಿಯಾ ವಿಜಯ್ ಅವ್ರ ಬಗ್ಗೆ ಮಾಹಿತಿಯಾಗಿತ್ತು. ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.